ನಮಸ್ಕಾರ ವೀಕ್ಷಕರೇ. ನಿಮ್ಮ ಕೈ ಕಾಲುಗಳು ಹಿಡಿಯುತ್ತಿದೆಯಾ? ಬೆಳಗ್ಗೆ ಎದ್ದ ತಕ್ಷಣ ಕೀಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು ನಿಮ್ಮನ್ನು ಕಾಡುತ್ತಿದೆಯಾ? ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರುತ್ತಿಲ್ಲವೇ? ಇದನ್ನು ನೀವು ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ದೊಡ್ಡ ಸಮಸ್ಯೆಯಾಗಬಹುದು. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಒಂದಷ್ಟು ಸರಳ ಮನೆಮದ್ದು, ಆದರೆ ಅದರ ಫಲಿತಾಂಶ ನಿಮಗೆ ಆಶ್ಚರ್ಯವಾಗುತ್ತದೆ. ನಾವು ಪ್ರತಿದಿನ ಅನುಭವಿಸುತ್ತಿರುವ ಈ ಕೈ ಕಾಲು ನೋವು, ಕೀಲುಗಳಲ್ಲಿ ಬಿಗಿತ, ಸೊಂಟ ನೋವು, ಮಂಡಿ ನೋವು ಇವುಗಳನ್ನು ನಾವು ಬಹಳ ಬಾರಿ ಸಾಮಾನ್ಯ ಅಂತ ತೆಗೆದುಕೊಳ್ಳುತ್ತೀವಿ. ವಯಸ್ಸಾಗ್ತಾ ಇದೆ, ಅದಕ್ಕೆ ಆಗ್ತಿದೆ ಅಂತ ನಾವು ನಮ್ಮನ್ನೇ ಸಮಾಧಾನ ಪಡಿಸಿಕೊಳ್ಳುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಇದು ಸಾಮಾನ್ಯ ಅಲ್ಲ. ಇದು ನಮ್ಮ ದೇಹ ಕೊಡ್ತಾ ಇರುವ ಒಂದು ಎಚ್ಚರಿಕೆ. ಒಮ್ಮೆ ನೀವು ನಿಮ್ಮ ದಿನವನ್ನು ನೆನಪಿಸಿಕೊಂಡು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ದೇಹ ಹಗುರವಾಗಿರೋ ಬದಲು ಎದ್ದೇ ಬಾರದಂತಹ ನೋವು. ನಿಧಾನವಾಗಿ ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡಿದರೂ ಕೀಲುಗಳು ಸಹಕರಿಸದೇ ಇರುವುದು. ಕೆಲವರಿಗೆ ಕುಳಿತ ಜಾಗದಿಂದ ಎದ್ದೇಳುವುದೇ ಒಂದು ಸವಾಲಾಗಿ ಬಿಡುತ್ತೆ. ಮತ್ತು ರಾತ್ರಿ ದಿನವಿಡೀ ಶ್ರಮಪಟ್ಟು ಇವತ್ತು ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಮಲಗ್ತೀವಿ, ಆದರೆ ನಿದ್ರೆ ಬರೋದಿಲ್ಲ. ದೇಹದ ಒಂದಲ್ಲೊಂದು ಭಾಗದಲ್ಲಿ ನೋವು, ಉರಿ, ಅಸ್ವಸ್ಥತೆ ಹೀಗೆ ತಿರುಗುತ್ತಾ ರಾತ್ರಿ ಕಳೆಯುತ್ತೇವೆ. ಬೆಳಗ್ಗೆ ಎದ್ದಾಗ ದೇಹ ಇನ್ನೂ ದಣಿದಂತೆ ಇರುತ್ತದೆ. ಈ ಸಮಸ್ಯೆಗಳು ಕೇವಲ ದೇಹದ ನೋವಷ್ಟೇ ಅಲ್ಲ, ಇದು ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ನಾವು ಬೇಸರವಾಗುತ್ತೇವೆ, ಕೋಪ ಬರುತ್ತದೆ, ಏನೂ ಮಾಡಲು ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವರ ಜೊತೆಗೂ ಕೂಡ ನಾವು ಸರಿಯಾಗಿ ಮಾತಾಡೋಕೆ ಮನಸ್ಸಾಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ನಾವು ಆಳವಾಗಿ ಯೋಚಿಸಿದರೆ ನಮ್ಮ ಜೀವನ ಶೈಲಿಯಲ್ಲೇ ಉತ್ತರ ಸಿಗುತ್ತೆ. ನಾವು ತಿನ್ನೋ ಆಹಾರ ಸರಿಯಾಗಿ ಜೀರ್ಣವಾಗುತ್ತಿಲ್ಲ. ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಉಬ್ಬರ ಇವುಗಳನ್ನು ನಾವು ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡ್ತೀವಿ. ಆದರೆ ಈ ಸಣ್ಣ ಸಮಸ್ಯೆಗಳೇ ನಿಧಾನವಾಗಿ ನಮ್ಮ ದೇಹದಲ್ಲಿ ವಾತ ಹೆಚ್ಚಾಗಲು ಕಾರಣವಾಗುತ್ತದೆ. ವಾತ ಹೆಚ್ಚಾದಾಗ ಏನಾಗುತ್ತದೆ ಗೊತ್ತಾ? ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಬಿಗಿತ, ನೋವು, ಹಿಡಿತ ಉಂಟಾಗುತ್ತದೆ. ಕೈಕಾಲುಗಳು ಹಿಡಿಯುತ್ತದೆ, ಭುಜ ನೋವು, ಕುತ್ತಿಗೆ ನೋವು, ಸೊಂಟ ನೋವು ಹೀಗೆ ಒಂದು ನೋವು ಹೋದರೆ ಇನ್ನೊಂದು ನೋವು ಬರುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಾವು ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ, ಸಾಕಷ್ಟು ನೀರು ಕುಡಿಯೋದಿಲ್ಲ, ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಫಾಸ್ಟ್ ಫುಡ್, ಎಣ್ಣೆ ಹೆಚ್ಚಿರುವ ಆಹಾರ, ತಕ್ಷಣ ಸಿಗೋ ಆಹಾರಗಳನ್ನೇ ಹೆಚ್ಚು ತಿಂತೀವಿ. ಈ ಎಲ್ಲ ಅಭ್ಯಾಸಗಳು ನಮ್ಮ ದೇಹವನ್ನು ಒಳಗಿನಿಂದ ದುರ್ಬಲ ಮಾಡುತ್ತದೆ. ಮತ್ತೊಂದು ಪ್ರಮುಖ ಕಾರಣ ಅಂದರೆ ವಯಸ್ಸಾಗುತ್ತಾ ಬಂದಂತೆ ನಮ್ಮ ಮೂಳೆಗಳು ಮತ್ತು ಕೀಲುಗಳು ದುರ್ಬಲವಾಗುತ್ತದೆ. ಜೊತೆಗೆ ವಿಟಮಿನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ ಇದ್ದರೆ ಈ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತದೆ. ಹೀಗೆ ನೋಡಿದರೆ ನಾವು ಅನುಭವಿಸುತ್ತಿರುವ ನೋವು ಕೇವಲ ಒಂದು ಸಮಸ್ಯೆಯಲ್ಲ, ಇದು ಹಲವಾರು ಕಾರಣಗಳ ಫಲಿತಾಂಶ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದಕ್ಕೆ ಪರಿಹಾರ ಇದೆ. ಸರಿಯಾದ ಸಮಯದಲ್ಲಿ ಗಮನ ಕೊಟ್ಟರೆ ಈ ಸಮಸ್ಯೆಗಳನ್ನು ನಾವು ನಿಯಂತ್ರಿಸಬಹುದು, ಮತ್ತೆ ಆರೋಗ್ಯಕರ ಜೀವನಕ್ಕೆ ಮರಳಬಹುದು. ಆದರೆ ವೀಕ್ಷಕರೇ, ಚಿಂತೆ ಬೇಡ. ಇವತ್ತು ನಾನು ಹೇಳೋ ಮನೆಮದ್ದು ತುಂಬ ಸರಳ. ನಿಮ್ಮ ಮನೆಯಲ್ಲೇ ಸಿಗೋ 3 ಪದಾರ್ಥಗಳಿಂದ ತಯಾರಾಗುತ್ತದೆ. ಇದು ನಿಮ್ಮ ನೋವನ್ನು ಮಾತ್ರ ಕಡಿಮೆ ಮಾಡುವುದಲ್ಲ, ನಿಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನು ಕೊಡುತ್ತದೆ. ಮೊದಲ ಆಹಾರ ಪದಾರ್ಥ ಜೀರಿಗೆ. ಅಂದರೆ ನಮ್ಮ ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪದಾರ್ಥ, ಆದರೆ ಇದರಲ್ಲಿರುವ ಔಷಧೀಯ ಗುಣಗಳು ಅಸಾಧಾರಣ. ಜೀರಿಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರ ಜೊತೆಗೆ ಹೊಟ್ಟೆಯಲ್ಲಿ ಉಂಟಾಗುವ ಗ್ಯಾಸ್, ಅಜೀರ್ಣ, ಉಬ್ಬರ ಇವುಗಳನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಐರನ್ ನಮ್ಮ ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ದಿನನಿತ್ಯ ಜೀರಿಗೆ ಸೇವನೆ ಮಾಡಿದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸುಧಾರಿಸುತ್ತದೆ. ಇದರಿಂದ ನರಗಳು ಬಲವಾಗುತ್ತದೆ ಮತ್ತು ಕೈ ಕಾಲುಗಳಲ್ಲಿ ಉಂಟಾಗುವ ಸುಳಿವು, ಜುಮ್ಮೆನ್ನಿಸುವಿಕೆ, ನೋವು ನೀವು ನಿಧಾನವಾಗಿ ಕಡಿಮೆಯಾಗುತ್ತದೆ.
ಇನ್ನೊಂದು ಮುಖ್ಯ ವಿಷಯ ಅಂದರೆ ಜೀರಿಗೆ ನಮ್ಮ ದೇಹದ ಮೆಟಬಾಲಿಸಮ್ ಹೆಚ್ಚಿಸಿ ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಇದಾದ ಮೇಲೆ ಓಂ ಕಾಳು ಅಥವಾ ಅಜ್ವೈನ್ ಬಗ್ಗೆ ನೋಡೋದಾದರೆ ಇದು ನಿಜಕ್ಕೂ ಒಂದು ನೈಸರ್ಗಿಕ ಔಷಧಿ ಅಂತ ಹೇಳಬಹುದು. ಇದರಲ್ಲಿರುವ ಥೈಮಾಲ್ ಎನ್ನುವ ತತ್ವ ನಮ್ಮ ಜೀರ್ಣಕ್ರಿಯೆಯನ್ನು ವೇಗವಾಗಿ ಮತ್ತು ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ಅಜ್ವೈನ್ ಸೇವನೆಯಿಂದ ಹೊಟ್ಟೆ ನೋವು, ಅಸಿಡಿಟಿ, ಗ್ಯಾಸ್ ಸಮಸ್ಯೆಗಳು ಬೇಗ ಗುಣವಾಗುತ್ತದೆ. ಜೊತೆಗೆ ಇದರಲ್ಲಿ ಆಂಟಿ ಇನ್ಫ್ಲಮೆಂಟರಿ ಗುಣಗಳಿರುವುದರಿಂದ ದೇಹದಲ್ಲಿ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದು ಕೀಲು ನೋವು, ಸ್ನಾಯು ನೋವು ಹಾಗೂ ಊತವನ್ನು ಕಡಿಮೆ ಮಾಡಲು ತುಂಬ ಉಪಯುಕ್ತ. ಚಳಿ, ಕೆಮ್ಮು, ಜ್ವರ ಇಂತಹ ಸಮಸ್ಯೆಗಳಲ್ಲೂ ಇದು ಸಹಾಯ ಮಾಡುತ್ತದೆ. ದೇಹದ ಒಳಗಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹ ಅಜ್ವೈನ್ ಸಹಕಾರಿ. ಇನ್ನು ಸೋಂಪು ಅಂದರೆ ದೇಹಕ್ಕೆ ತಂಪು ನೀಡುವ ಅತ್ಯುತ್ತಮ ಪದಾರ್ಥಗಳಲ್ಲಿ ಒಂದು. ಊಟದ ನಂತರ ಸೋಂಪು ತಿನ್ನುವುದು ಒಂದು ಪದ್ಧತಿ. ಅದರ ಹಿಂದೆ ದೊಡ್ಡ ವಿಜ್ಞಾನ ಇದೆ. ಸೋಂಪು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಬಿಸಿ, ಅಸಿಡಿಟಿ ಇವುಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೊಟ್ಟೆ ಹಗುರವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಸೋಂಪಿನಲ್ಲಿರುವ ಆಂಟಿಆಕ್ಸಿಡೆಂಟ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ನಮ್ಮ ಕಣ್ಣುಗಳಿಗೆ ತಂಪು ನೀಡುತ್ತದೆ, ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತದೆ. ಹಾರ್ಮೋನ್ ಬ್ಯಾಲೆನ್ಸ್ ಕಾಪಾಡುವುದಲ್ಲೂ ಇದು ಸಹಾಯ ಮಾಡುತ್ತದೆ. ಈ ಮೂರು ಪದಾರ್ಥಗಳನ್ನು ಒಂದಾಗಿ ಬಳಸಿದಾಗ ಅವುಗಳ ಶಕ್ತಿ ಇನ್ನೂ ಹೆಚ್ಚುತ್ತದೆ. ಜೀರಿಗೆ, ಅಜ್ವೈನ್ ಮತ್ತು ಸೋಂಪು ಸೇರಿ ನಮ್ಮ ಜೀರ್ಣಕ್ರಿಯೆ, ನರಗಳು, ಕೀಲುಗಳು ಮತ್ತು ದೇಹದ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ನಿಯಮಿತವಾಗಿ ಈ ಮಿಶ್ರಣವನ್ನು ಸೇವಿಸಿದರೆ ದೇಹದಲ್ಲಿ ಉಂಟಾಗುವ ಸಣ್ಣ ಪುಟ್ಟ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ನೀವು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಇನ್ನು ಇದನ್ನು ತಯಾರಿಸುವ ವಿಧಾನ ನೋಡೋಣ. ಈ ಮೂರು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ವಲ್ಪ ಸಿಮ್ ಮೇಲೆ ಲೈಟಾಗಿ ಬಿಸಿ ಮಾಡಿ, ಹೆಚ್ಚು ಹುರಿಯಬೇಡಿ. ನಂತರ ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಪುಡಿ ಮಾಡಿ. ಈ ಪುಡಿಯನ್ನು ಏರ್ ಟೈಟ್ ಡಬ್ಬಿಯಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಿ. 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 1 ಸ್ಪೂನ್ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು ಅಥವಾ ಊಟದ ನಂತರ ಕೂಡ ತೆಗೆದುಕೊಳ್ಳಬಹುದು. ಹೀಗೆ ನಿಯಮಿತವಾಗಿ ಸೇವಿಸಿದರೆ ಕೀಲು ನೋವು, ಮಂಡಿ ನೋವು, ಕೈಕಾಲು ಹಿಡಿಯುವುದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ದೇಹದಲ್ಲಿ ಬದಲಾವಣೆಯನ್ನು ಗಮನಿಸುತ್ತೀರಿ. ದೇಹ ಹಗುರವಾಗುತ್ತದೆ, ನಡೆದು ಬರುವುದು ಸುಲಭವಾಗುತ್ತದೆ, ನೋವು ಕಡಿಮೆಯಾಗುತ್ತದೆ. ನಿಮ್ಮ ದೇಹ ಮತ್ತೆ ಫ್ಲೆಕ್ಸಿಬಲ್ ಆಗಿ ನೀವು ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಸಾಧ್ಯವಾಗುತ್ತದೆ. ಜೊತೆಗೆ ನಿಮ್ಮ ಇಮ್ಯುನಿಟಿ ಕೂಡ ಹೆಚ್ಚಾಗಿ ಚಳಿ, ಜ್ವರ, ಅಲರ್ಜಿ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಇದು ಕೇವಲ ನೋವು ಕಡಿಮೆ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ದೇಹದ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಿಯಮಿತವಾಗಿ ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮವಾಗಿ ನಡೆಯುತ್ತದೆ. ಗ್ಯಾಸ್, ಅಜೀರ್ಣ, ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ದೇಹದಲ್ಲಿ ವಾತ ಸಮತೋಲನವಾಗಿದ್ದು ಕೈಕಾಲು ಹಿಡಿಯುವುದು, ಕೀಲು ನೋವು, ಸೊಂಟ ನೋವು, ಮಂಡಿ ನೋವು ಇತ್ಯಾದಿಗಳು ಹಂತ ಹಂತವಾಗಿ ಕಡಿಮೆಯಾಗುತ್ತದೆ. ಜೊತೆಗೆ ಇದು ರಕ್ತ ಸಂಚಾರವನ್ನು ಸುಧಾರಿಸಿ ನರಗಳಿಗೆ ಬಲ ನೀಡುತ್ತದೆ. ಇದರಿಂದ ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿಯು ಬರುತ್ತದೆ. ಇನ್ನೂ ಒಂದು ಮುಖ್ಯ ಲಾಭ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು. ಇದರಿಂದ ಸಾಮಾನ್ಯವಾಗಿ ಬರುವ ಶೀತ, ಜ್ವರ, ಅಲರ್ಜಿ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಹಾಗೆಯೇ ದೇಹ ಹಗುರವಾಗಿದ್ದು ನಿದ್ರೆಯ ಗುಣಮಟ್ಟವು ಉತ್ತಮವಾಗುತ್ತದೆ, ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಹಾಗಾದರೆ ಇಷ್ಟು ದಿನ ನೀವು ಸಹಿಸಿಕೊಂಡಂತಹ ನೋವುಗಳು, ರಾತ್ರಿ ನಿದ್ರೆ ಬಾರದ ಕಷ್ಟ, ಬೆಳಗ್ಗೆ ಎದ್ದಾಗ ದೇಹ ಸಹಕರಿಸದ ಪರಿಸ್ಥಿತಿ ಇವೆಲ್ಲವೂ ನಿಮ್ಮ ಜೀವನದ ಭಾಗವಾಗಿರಬೇಕಾಗಿಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದ, ಈ ಸರಳ ಮನೆಮದ್ದಿನಿಂದ ನೀವು ಮತ್ತೆ ನಿಮ್ಮ ಹಳೆಯ ಆರೋಗ್ಯವನ್ನು ಪಡೆಯಬಹುದು. ನೀವೇ ಯೋಚಿಸಿ ನೋಡಿ, ಮತ್ತೆ ನೋವಿಲ್ಲದೆ ಸುಲಭವಾಗಿ ನಡೆಯುವುದು, ಕೂರೋದು, ಎದ್ದು ನಿಲ್ಲೋದು, ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯೋದು ಇವೆಲ್ಲವೂ ಎಷ್ಟು ಅಮೂಲ್ಯ ಅನ್ನೋದನ್ನು. ಆ ಜೀವನ ಮತ್ತೆ ನಿಮ್ಮ ಕೈಯಲ್ಲಿದೆ. ಆದರೆ ಒಂದು ವಿಷಯ ನೆನಪಿಡಿ, ಈ ಮನೆಮದ್ದು ಕೆಲಸ ಮಾಡೋದು ನೀವು ಅದನ್ನು ನಿಯಮಿತವಾಗಿ ಬಳಸಿದಾಗ ಮಾತ್ರ. ಒಂದೇ ದಿನ ಮಾಡಿ ಬಿಡಬೇಡಿ.
ಕನಿಷ್ಠ ಕೆಲವು ದಿನ ನಿರಂತರವಾಗಿ ಮಾಡಿ. ನಿಮ್ಮ ದೇಹದಲ್ಲಿ ಬರುವ ಬದಲಾವಣೆಯನ್ನು ಗಮನಿಸಿ. ಇವತ್ತೇ ಪ್ರಾರಂಭ ಮಾಡಿ, ನಾಳೆಗೆ ಮುಂದೂಡಬೇಡಿ. ಯಾಕಂದರೆ ಆರೋಗ್ಯ ಅಂದರೆ ನಮ್ಮ ಜೀವನದ ದೊಡ್ಡ ಸಂಪತ್ತು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅನ್ನಿಸುತ್ತಾ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯವರಿಗೂ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಯಾರಿಗಾದರೂ ಇದು ಬಹಳ ಉಪಯೋಗವಾಗಬಹುದು. ಇನ್ನೂ ಇಂತಹ ಆರೋಗ್ಯಕರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕೊನೆಯಲ್ಲಿ ಒಂದು ಪ್ರಶ್ನೆ, ನೀವು ಈ ಮನೆಮದ್ದನ್ನು ಯಾವ ದಿನದಿಂದ ಪ್ರಾರಂಭ ಮಾಡ್ತೀರಾ? ಇವತ್ತೇನಾ ಇಲ್ಲ ನಾಳೆಯಾ? ಕಮೆಂಟ್ನಲ್ಲಿ ಹೇಳಿ. ನಾನು ನಿಮ್ಮ ಪ್ರತಿಯೊಬ್ಬರ ಕಮೆಂಟನ್ನು ಓದುತ್ತೇನೆ.